ಕೇಸ್ನ A14 ಪ್ರದೋಷ್ ಮಾಡಿರುವಂತಹ ಆರೋಪಗಳೇನು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಆತ ಏನೇನು ಮಾಡಿದ್ದಾನೆ ಅಂತ ಹೇಳಿದ್ರು. ನಾನು ತಡೆದ್ರು ರೇಣುಕಾಸ್ವಾಮಿ ಸಾಯಿಸೋ ನಿರ್ಧಾರ ಮಾಡಿಬಿಟ್ಟಿದ್ದ. ಕೊಲೆ ಕೇಸ್ನ A14 ಆರೋಪಿ ಏನಿದ್ದಾರೆ ಪ್ರದೋಷ್ ಆತ ಮಾಡಿರುವ ಆರೋಪಗಳಿವು. ನಾನು ತಡೆದ್ರು ಕೂಡ ರೇಣುಕಾಸ್ವಾಮಿ ಸಾಯಿಸೋ ನಿರ್ಧಾರವನ್ನ ಮಾಡಿಬಿಟ್ಟಿದ್ರು. ಹೊಡೆಯೋದು ಬೇಡ ಸರ್ ಅಂದ್ರು ಕೂಡ ಅವರು ನನ್ನ ಮಾತನ್ನ ಕೇಳಲಿಲ್ಲ. ಅಂದು ರಾತ್ರಿ ರೇಣುಕಾಸ್ವಾಮಿಗೆ ಸಿಗರೇಟ್ನಲ್ಲಿ ಸುಟ್ಟು ಹಿಂಸೆಯನ್ನ ನೀಡಿದ್ರು ಅಂತ ಹೇಳಿದ್ದಾನೆ. ನಾನೇ ಊಟ ನೀರು ಕೊಟ್ಟಿದ್ದೆ, ಆದ್ರೂ ಅವರು ನನ್ನ ಮಾತು ಕೇಳಲಿಲ್ಲ. ಆರೋಪಿ ದರ್ಶನ್ ಸಹ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಈತ. ರೇಣುಕಾಸ್ವಾಮಿ ಪವಿತ್ರ ಗೌಡಗಷ್ಟೇ ಮೆಸೇಜ್ ಮಾಡಿರಲಿಲ್ಲ, ಇನ್ನೂ ಮೂವರಿಗೆ ಮೆಸೇಜ್ ಮಾಡಿದ್ದ ಅಂದಾಗ ದರ್ಶನ್ ಅವರು ಹಲ್ಲೆಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇಲ್ಲಿ ಒಂದೊಂದಾಗಿ ಆತ ಏನೇನು ಆರೋಪ ಮಾಡಿದ್ದ ಅಂದ್ರೆ ಏನೇನು ಮಾಡಿದ್ದ ಅನ್ನೋ ಆರೋಪಗಳನ್ನ ನಾವು ತಿಳಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಸಾವಿನ ಬಗ್ಗೆ ಡ್ರೈವರ್ ರವಿಶಂಕರ್ ಹೇಳಿದ್ದ. ಕೊಲೆ ಕೇಸ್ನಲ್ಲಿ ಸಹಾಯ ಮಾಡದಿದ್ರೆ ಆತ್ಮಹತ್ಯೆ ಮಾತು ಕೂಡ ಆಡಿದ್ರಂತೆ. ಸ್ವತಃ ದರ್ಶನ್ ತಾನೇ ಗುಂಡು ಹಾರಿಸಿಕೊಳ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕಾಗಿ ಈ ಪ್ರಕರಣದಲ್ಲಿ ನಾನು ಕೂಡ ಸಹಾಯವನ್ನ ಮಾಡಿದ್ದೀನಿ. ಇಷ್ಟೆಲ್ಲ ಆಗಿ ಜೈಲು ಸೇರಿದ ಮೇಲೂ ನಮಗೆ ಹಿಂಸೆ ಆಗ್ತಾ ಇದೆ. ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಜೈಲು ಸೇರಿದ ಮೇಲೆ ನಾನು ಮಾನಸಿಕವಾಗಿ ನೊಂದು ಹೋಗಿದ್ದೇನೆ. ನನಗೆ ಎಷ್ಟು ಸತ್ಯ ಗೊತ್ತು, ಎಲ್ಲ ಸತ್ಯವನ್ನ ಕೂಡ ನಾನು ಹೇಳ್ತೇನೆ. ಆದ್ರಿಂದ ನನಗೆ ಕ್ಷಮಾದಾನವನ್ನ ನೀಡಿ ಅಂತ ಹೇಳಿ ಅರ್ಜಿಯಲ್ಲಿ ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಈಗಾಗಲೇ ಸ್ನೇಹಿತರಿಂದಲೇ ದರ್ಶನ್ಗೆ ಕೆಡ್ಡ ತೋಡಲಾಯ್ತಾ ಎನ್ನುವ ಪ್ರಶ್ನೆ ಒಂದು ಕಡೆ ಎದುರಾಗಿದ್ರೆ, ಮತ್ತೊಂದು ಕಡೆ ಜೈಲಿನಲ್ಲಿ ದರ್ಶನ್ನ ಚಲನವಲನ ಹೇಗಿದೆ, ಅಂದ್ರೆ ಮಾಫಿ ಅರ್ಜಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಈಗಾಗಲೇ ಪ್ರಕರಣದಲ್ಲಿ 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಅನುಮತಿಯನ್ನ ಕೊಟ್ಟಿದೆ. ಈ ಒಂದು ಸಂಬಂಧ ನಾಳೆ ಅಂತಿಮ ಆದೇಶ ಕೂಡ ಪ್ರಕಟ ಆಗುವಂಥದ್ದು. ಜೊತೆಗೆ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಮುಂಚೆ ದರ್ಶನ್ ಇರುವಂತಹ ಬ್ಯಾರಕ್ನಲ್ಲೇ ಪ್ರದೋಷ್ ಹಾಗೆ ದರ್ಶನ್ ಇದ್ದಿದ್ದು. ಅದಾದ ನಂತರದಲ್ಲಿ ಏನು ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಮುಂಚೆ ಒಂದಷ್ಟು ಪ್ಲಾನ್ ಅನ್ನ ಪ್ರದೋಷ್ ಮಾಡ್ಕೊಂಡಿದ್ರು. ಹೀಗಾಗಿಯೇ ನಾನು ಈ ಒಂದು ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ಬ್ಯಾರಕ್ ಅನ್ನ ಚೇಂಜ್ ಮಾಡ್ಕೊಡಿ ಅಂತ ಹೇಳಿ ಪ್ರದೋಷ್ ಒಂದು ಅರ್ಜಿಯನ್ನ ಅಲ್ಲಿನ ಕಾರಾಗೃಹ ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನ ಬರೆದಿರ್ತಾರೆ. ಅದಾದ ನಂತರದಲ್ಲಿ ಆತ ಬೇರೆ ಬ್ಯಾರಕ್ ಕೂಡ ಹೋಗಿರ್ತಾನೆ. ಆ ಒಂದು ಬ್ಯಾರಕ್ಗೆ ಹೋದಂತಹ ಒಂದು ವಾರದ ನಂತರ ತನ್ನ ವಕೀಲರ ಜೊತೆ ಮಾತುಕತೆಯನ್ನ ನಡೆಸಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಜೊತೆಗೆ ಏನು ಈ ಪ್ರದೋಷ್ ನನಗೆ ದರ್ಶನ್ ಇಂದ ಬೆದರಿಕೆ ಕರೆ ಬರ್ಬೋದು ಅಂತ ಹೇಳಿ, ಬೆದರಿಕೆಗಳು ಬರ್ಬೋದು ಅಂತ ಹೇಳಿ ಈಗಾಗಲೇ ಎಲ್ಲಾ ರೀತಿಯ ಭದ್ರತೆಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಈ ಒಂದು ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೋ ಆ ಒಂದು ಅರ್ಜಿಯಲ್ಲಿ ದರ್ಶನ್ನ ನೇರವಾಗಿ ಪ್ರದೋಷ್ ಏನು ಆರೋಪವನ್ನ ಕೂಡ ಮಾಡಿರುವಂತದ್ದು. ಏನು ಈ ಒಂದು ಶೆಡ್ಗೆ ದರ್ಶನ್ನೇ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರೋದಕ್ಕೆ ನಿರ್ದೇಶನವನ್ನ ಮಾಡಿದ್ರು. ಜೊತೆಗೆ ರೇಣುಕಾಸ್ವಾಮಿಯನ್ನ ಸಿಗರೆಟ್ ನಿಂದ ಸುಟ್ಟಿದ್ರು, ಜೊತೆಗೆ ಕಾಲಿನಿಂದ ಒದ್ದಿದ್ರು. ಹೀಗಾಗಿ ಹಲ್ಲೆಯನ್ನ ಮಾಡಿದ್ರು, ನಿಂದನೆಯನ್ನ ಮಾಡಿದ್ರು. ನಾನು ಇದನ್ನ ಹಲ್ಲೆಯನ್ನ ತಡೆಯೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟೆ, ಆದ್ರೂ ಕೂಡ ದರ್ಶನ್ ಅವರು ಇದನ್ನ ಕೇಳಲಿಲ್ಲ. ಯಾವಾಗ ರೇಣುಕಾಸ್ವಾಮಿ ಸತ್ತ ಅನ್ನೋ ಒಂದು ಮಾತು ಬಂತು, ಅದಾದ ನಂತರದಲ್ಲಿ ನಾನು ನನ್ನ ಒಪ್ಪಿಗೆ ಇಲ್ಲದೆ ಇದ್ರೂ ಕೂಡ ಮಾಡುವಂತಹ ಅನಿವಾರ್ಯತೆ ಇತ್ತು. ಹೀಗಾಗಿ ನನಗೆ ಕ್ಷಮೆಯನ್ನ ನೀಡಬೇಕು, ಮಾಫಿ ಸಾಕ್ಷಿಯನ್ನಾಗಿ ನನ್ನನ್ನ ಏನು ಕೋರ್ಟ್ ನಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಇದೀಗ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಧನ್ಯವಾದ ಸುಚಿತ್ರಾ. ತಮ್ಮೆಲ್ಲ